ಸ್ಪೀಡ್. ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ. ಒಂದು ಚಿಕ್ಕ ಕಿರು ನೆನಪಿನ ಕಾಣಿಕೆ ಇಲ್ಲಿ. ಕರೆಯುವಲ್ಲೇ ಇರುಳಿನ ಮರೆಯಲಾರೆ ಮಧುಗಿರಿ. ಈ ಸಾಲುಗಳು ಕಿವಿಗೆ ಬಿದ್ದ ಕ್ಷಣದಲ್ಲೇ ನಮ್ಮ ಮನದಾಳದಲ್ಲಿ ನೆನಪುಗಳ ಅಲೆ ಎದ್ದೇಳುತ್ತದೆ. ಮೈಮನಗಳೆಲ್ಲ ಪುಳಕಿತಗೊಳ್ಳುತ್ತದೆ. ಹೃದಯದ ತುಂಬಾ ಮಧುಗಿರಿಯ ಸ್ಮೃತಿಗಳು ಅರಿದು ಬರುತ್ತವೆ. ಇದು ಕೇವಲ ಒಂದು ಪದವಲ್ಲ, ಪಂಕ್ತಿಯಲ್ಲ, ಇದು ನಮ್ಮ ಜೀವನದ ಒಂದು ಅಮೂಲ್ಯ ಕಾವ್ಯ. ಹೌದು ಮಿತ್ರರೇ, ಇದೇ ಮಧುಗಿರಿಯ ನೆಲ ಆಡಿ ನಲಿದು ಕನಸು ಕಟ್ಟಿಕೊಂಡು ಜೀವನದ ಮೊದಲ ಪಾಠಗಳನ್ನು ಕಲಿತ ಪವಿತ್ರ ಭೂಮಿ. ಇದೇ ನೆಲದಲ್ಲಿ ಬೆಳೆದು ಬಂದಿರುವ ನಮ್ಮೆಲ್ಲರಿಗೂ ಇದು ಕೇವಲ ಊರಲ್ಲ, ಇದು ನಮ್ಮ ಬೇರು, ಇದು ನಮ್ಮ ಗುರುತು, ಇದು ನಮ್ಮ ಆತ್ಮದ ಸ್ಪಂದನೆ. ಇದೇ ಮಧುಗಿರಿಯ ನೆಲದಲ್ಲಿ 1989-90ರ ಸಾಲಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಓದಿದ ಎಲ್ಲಾ ವಿದ್ಯಾರ್ಥಿಗಳು ಇಂದು ಒಂದಾಗಿ ಸೇರಿ ಆಚರಿಸುತ್ತಿರುವ ಅತ್ಯಂತ ಸ್ಮರಣೀಯ ಸಂಭ್ರಮವೇ ಮಧುವೈಭವ 5. ಚಪ್ಪಾಳೆ. ಇಂದು ನಿಮ್ಮ ಪ್ರೀತಿಯ ಕಿಶೋರ. ಹೌದು, ನಾವು ಇಂದು ಮಧುವೈಭವದ 5ನೇ ಸಂಭ್ರಮದ ಮೆಟ್ಟಿಲಿಗೆ ಗರ್ವದಿಂದ ಕಾಲಿಟ್ಟಿದ್ದೇವೆ. ಇದು ಒಂದು ದಿನದ ಕಾರ್ಯಕ್ರಮವಲ್ಲ, ಇದು 5 ವರ್ಷಗಳ ಕಾಲ ನಿರಂತರವಾಗಿ ಬೆಳೆದ ಸ್ನೇಹ, ಶ್ರಮ ಮತ್ತು ಸಂಯಮದ ಸುವರ್ಣ ಯಾತ್ರೆ. ಈ ಯಶಸ್ಸಿನ ಹಿಂದೆ ಅಪಾರ ತ್ಯಾಗವಿದೆ, ಅಕ್ಷಯ ಒಗ್ಗಟ್ಟಿದೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಮನಸ್ಸುಗಳನ್ನು ಒಂದಾಗಿ ಕಟ್ಟಿದ ಸ್ನೇಹಬಲವಿದೆ. ಇದು ಹೃದಯದಿಂದ ಬಂದ ಶ್ರಮ, ಇದು ಸ್ನೇಹಕ್ಕಾಗಿ ಮಾಡಿದ ತ್ಯಾಗ, ಇದು ಒಟ್ಟಾಗಿ ಗೆದ್ದು ಸಂಭ್ರಮಿಸಿದ ಅಪರೂಪದ ಸಾಧನೆ. ಹೇಳಬೇಕು ಅಂದ್ರೆ ಈ ಮಹತ್ವದ ಸಂಭ್ರಮವನ್ನು ರೂಪಿಸಿ, ಉಳಿಸಿ, ಬೆಳೆಸಿದ ನಮ್ಮ ಪ್ರೀತಿಯ ಗೆಳೆಯರುಗಳು ಮುಂಚೂಣಿಯಲ್ಲಿ ನಿಲ್ಲುವುದು ಡಾಕ್ಟರ್ ರಾಮಕೃಷ್ಣ ಅವರು, ಶಿವಕುಮಾರ್ ಸರ್ ಅವರು ಮತ್ತು ಎಲ್ಲರೂ, ಬಾಲಾಜಿ ಇರಬಹುದು, ನಾರಾಯಣ್ ಸರ್ ಇರಬಹುದು, ಎಲ್ಲರೂ, ಮಾದೇಶ್ ಅವರ ಜೊತೆಯಾಗಿ ಇಲ್ಲಿ ಭಾಗವಹಿಸಿರುವ ಎಲ್ಲಾ ಗೆಳತಿ ಗೆಳೆಯರುಗಳು ಒಟ್ಟಾಗಿ ಕೈ ಜೋಡಿಸಿ ಈ ಗುಂಪನ್ನು ಕಟ್ಟಿಕೊಂಡು 5 ವರ್ಷಗಳಿಂದ ಈ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬಂದಿರುವುದು ನಿಜಕ್ಕೂ ಅದ್ವಿತೀಯ ಸಾಧನೆ. ಚಪ್ಪಾಳೆ. ಅದನ್ನು ಬರ್ಕೊಂಡಿದ್ದೇನಮ್ಮ. ಮಗಳು ಇದು ಒಂದು ಹಬ್ಬ, ನೆನಪಿನ ಹಬ್ಬ, ನಗುವಿನ ಹಬ್ಬ, ನೆನಪಿನ ಹಬ್ಬ, ಒಗ್ಗಟ್ಟಿನ ಪರ್ವ. ಇಲ್ಲಿ ನಗು ಬೀರುತ್ತದೆ, ಮನಗಳು ಹರ್ಷದಿಂದ ತುಂಬುತ್ತದೆ, ಹಳೆಯ ನೆನಪುಗಳು ಹೊಸ ಉಸಿರನ್ನು ಪಡೆದುಕೊಳ್ಳುತ್ತದೆ. ಪ್ರತಿ ವರ್ಷವೂ ಮಧುವೈಭವ ತನ್ನದೇ ಆದ ವೈಭವದಿಂದ, ತನ್ನದೇ ಆದ ಘನತೆಯಿಂದ, ತನ್ನದೇ ಆದ ಸೌಂದರ್ಯದಿಂದ ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಘನತೆಗೆ, ಇನ್ನಷ್ಟು ಉಜ್ಜುಪಡೆಗೆ ಏರುತ್ತಾ ಬರುತ್ತಿದೆ. ಅದಕ್ಕೆ ಕಾರಣಕರ್ತರಾದ ನಮ್ಮ ಎಲ್ಲ ಗೆಳತಿ ಗೆಳೆಯ ವೃಂದದವರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳು. ಈಗ ಒಂದು ಚಿಕ್ಕ ಕಿರು ಕಾಣಿಕೆ ನಮ್ಮ ಗರ್ಲ್ಸ್ ಇಂದ, ದಯವಿಟ್ಟು ಎಲ್ಲರೂ ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಎಲ್ಲ ಬಾಯ್ ಬರ್ಲಿ ಬಿಡ್ರಿ. ಇದು ನಾನು ಕುಂಭಕೋಣದಿಂದ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಲೈನಲ್ಲಿ ಬನ್ನಿ ಸರ್, ಒಂದು ಲೈನಲ್ಲಿ ಬನ್ನಿ, ಎಲ್ಲಾದ್ರೂ ಒಂದು ಲೈನಲ್ಲಿ ಬನ್ನಿ ಸರ್, ಒಂದು ಲೈನಲ್ಲಿ ಬಂದು ಇಸ್ಕೊಂಡಿದ್ರೆ ಚೆನ್ನಾಗಿತ್ತು.
ಮಾಡಲ್ಲ. ತೋರಿಸಿ. ಮೇಡಮ್ ಮೇಡಮ್ ಹಲೋ ಇಲ್ಲಿ ನೋಡಿ ನೋಡಿ ಎಲ್ಲರೂ ಸ್ವಲ್ಪ ಸ್ಟ್ರೈಟ್ ಆಗಿ ಕೆಲಸ ಮಾಡಿ ಎಲ್ಲ ಆಗಿರಿ ಸರ್ ಆಗಿರಿ ಸರ್ ಆಗಿರಿ ಬರ್ತಾ ಇದೆ. ಬನ್ನಿ ಮುಂದೆ ಬನ್ನಿ ಸರ್, ಸ್ವಲ್ಪ ಫೇಸ್ ಕಾಣಲಿ, ಸ್ವಲ್ಪ ಮುಂದೆ ಬನ್ನಿ. ಹಾಗೆ ಅಣ್ಣ ಹಿಂದೆ ಇಕ್ಕಣ್ಣ ನಿಂದ ಇಲ್ಲೋಡಿ 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 ಕ್ಯಾಮ್ರಾ ನೋಡಿ. ಹಿಂದೆ ಇನ್ನೊಂಚೂರು ಹಿಂದೆ, ಇನ್ನ ಹಿಂದೆ. ಸರ್ ಸರ್ ಮುಂದೆ ನೋಡಿ ಸಾಕು ಸರ್ ಸಾಕು. ನಾನು ಸ್ವಲ್ಪ ಹಿಂದೆ ಹೋಗಿ, ಅವ್ರು ಮುಂದೆ ಬಿಟ್ಬಿಡಿ, ಇಲ್ಲ ಅಂದ್ರೆ ಅವ್ರು ಮುಂದೆ ಬರಲಿ ಸ್ವಲ್ಪ. ಓಕೆ ಹಾಂ ರೆಡಿ ಸರ್. ಒಂದು ಸೆಕೆಂಡ್ ಆಗಿರಿ. ಹಾಂ ಓಕೆ ಥ್ಯಾಂಕ್ ಯು ಸರ್. ಈ ಪ್ರೋಗ್ರಾಮು ಚೆನ್ನಾಗಿ ನಡಿಬೇಕು ಅಂತ ಎಲ್ಲಾರು ಕಷ್ಟಪಟ್ಟಿದೀವಿ. ಆದ್ರೆ ಮುಂದೆ ನಿಂತು ಮಾಡೋವರೆಗೂ ಒಬ್ರು ಇರ್ಬೇಕು. ಅವ್ರಿಬ್ರು ಮಾಡಿದ್ದಾರೆ. ನಮ್ ಗರ್ಲ್ಸ್ ಕಡೆಯಿಂದ ಕಲೆಕ್ಷನ್ ಮಾಡಿ ಫೋಟೋಸ್ ನ ರೆಡಿ ಮಾಡಿಸ್ಕೊಂಡೆ. ಮಿಕ್ಕಿದ ಅಮೌಂಟ್ ಇದಕ್ಕಾಗಿ ಮಧುವೈಭವ ಇದಕ್ಕಾಗಿ ನಮ್ ಗರ್ಲ್ಸ್ ಕಡೆಯಿಂದ 13,000 ಕೊಡ್ತಾ ಇದ್ದೀವಿ. ಕೆಳಗೆ ಬಿತ್ತಲ್ಲ. ಸ್ನೇಹಿತರ ಎಲ್ಲ ಸ್ನೇಹಿತರ ಗಮನಕ್ಕೆ ತರೋದೇನಂದ್ರೆ ಈಗ ಮೊದಲನೇ ಕಾರ್ಯಕ್ರಮ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ. ಹರಿಹರೇಶ್ವರ ಅಂತ ಅಲ್ಲೆಲ್ಲ ಮಾಡಿದ್ವಿ, ದೇವಸ್ಥಾನದಲ್ಲಿ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅವಾಗ ಕಾರ್ಯಕ್ರಮ ನಡೆದಾಗ 98,000 ರೂಪಾಯಿ ಖರ್ಚಾಗಿತ್ತು. ಸ್ನೇಹಿತರಿಂದ ಹತ್ರ 23,000 ಹೊಂದಿದ್ದು ನಾನು ಹಾಕೊಂಡಿದ್ದೆ. ಮತ್ತೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಇನ್ನು ಎರಡನೇ ಕಾರ್ಯಕ್ರಮ ಬಂದಾಗ ಮಧುವೈಭವ 2 ಪೂರ್ತಿ ಶಿವ ಸ್ಪಾನ್ಸರ್ ಮಾಡಿದ್ರು, ನಾನು ಸ್ವಲ್ಪ ಸ್ಪಾನ್ಸರ್ ಮಾಡಿದ್ದೆ. ಹತ್ರ 1,45,000 ರೂಪಾಯಿ ಖರ್ಚಾಗಿತ್ತು. ನನಗೆ ಅಂದ್ರೆ ಕೇಳ್ತಾ ಇದ್ದೀನಿ. ಅದ್ರಲ್ಲಿ ಸುಮಾರು 1,20,000 ರೂಪಾಯಿ ನಮ್ಮ ಶಿವ ಹಾಕಿದ್ರೆ, ನಮ್ಮ 20-25,000 ನಾನು ಹಾಕಿದ್ದೆ. ಇನ್ನು ಮೂರನೇದು ಬಂದಾಗ ನಮ್ಮ ಜಗ್ಗಿ, ನಮ್ಮ ಇವರು ಆದಿ ರಮೇಶ ಅವೆಲ್ಲ ಸೇರಿ ಅಲ್ಲಿ ನಮ್ಮ ಕೊರಟಗೆರೆ ಸ್ಕೂಲಲ್ಲಿ ಅವರೇ ಸ್ಕೂಲಲ್ಲಿ ಮಾಡಿದ್ವಿ. ಆ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ನಮ್ಮ ಜಗ್ಗಿ ಬರ್ಸಿದ್ರು, ಮತ್ತೆ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಮಾಡಿದ್ವಿ. ಅದು ಮೂರನೇ ಕಾರ್ಯಕ್ರಮ. ಇನ್ನು ನಾಲ್ಕನೇ ಕಾರ್ಯಕ್ರಮ ಮತ್ತೆ ಬ್ಯಾಕ್ ಟು ವಿವೋ ರೆಸಾರ್ಟ್ಗೆ ಬಂದ್ವಿ. ಅಲ್ಲಿ ನಮ್ಮ ರಶೀದ್ ಭಯ್ಯ ಮತ್ತೆ ಆಕ್ಚುಲಿ ನಾಲ್ಕನೇ ಕಾರ್ಯಕ್ರಮ ಮತ್ತೆ ವಿವೋ ರೆಸಾರ್ಟ್ ಅಲ್ಲಿ ನಮ್ಮ ರಶೀದ್ ಮತ್ತೆ ಕೆವಿ ಪ್ರಕಾಶ್ ಒಂದು ಆರ್ಥಿಕ ಸಹಾಯ ಮಾಡಿದ್ರು. ಸಣ್ಣ ಪುಟ್ಟ ನಾನು ಶಿವ ಮಾಡ್ತಾರೆ. ಇದು 5ನೇ ಕಾರ್ಯಕ್ರಮ ನಮ್ಮ ಈಗ ನಮ್ಮ ಬದ್ರಿ ಹೇಳ್ಬಿಡ್ತೀನಲ್ಲ, ನಮ್ಮ ಬದ್ರಿ ಸಹ ಹೋದ್ಸರಿ ಹೇಳಿದ್ರು ನಾನು ಊಟದ ಸ್ಪಾನ್ಸರ್ ಮಾಡ್ತೀನಿ ಅಂದ್ರು. 30,000 ರೂಪಾಯಿ ಕೊಡ್ತೀನಿ, ಇನ್ನೂ ಹೆಚ್ಚಾಗಿ ಕೇಳಿ ನಾನು ಕೊಡ್ತೀನಿ ಅಂದ್ರು. ಕಳಿಸಿದ್ರು. ಅದಾದ್ಮೇಲೆ ನಮ್ಮ ಜಗ್ಗಿ ನಾನು ಮೈಕ್ ಸೀಟ್ ವ್ಯವಸ್ಥೆ ಮಾಡ್ತೀನಿ ಅಂತಂದು ಸುಮ್ಮನೆ ಕೇಳಿದ್ರು. 5,000 ರೂಪಾಯಿ ಅವರು ಕಳಿಸ್ಕೊಟ್ರು. ಅದಾದ್ಮೇಲೆ ನಮ್ಮ ರಶೀದ್ ಭಯ್ಯ ಕಾಂಟ್ರಿಬ್ಯೂಷನ್ ನಂದು ಇರುತ್ತೆ, ನಾನು ಮರಿಬೇಡ್ರಿ ಅಂತ ಹೇಳ್ಬಿಟ್ಟು ಅವರು ಫೋನ್ ಮಾಡಿದ್ದೆ, ಅದೆಲ್ಲ ಹೇಳಿದ್ರು. ಅವರು ಸಹ 10,000 ರೂಪಾಯಿ ಕಳಿಸಿದ್ರು, ನಮಗೆ ಫೋನ್ ಪೇ ಮಾಡಿದ್ರು. ಅದಾದ್ಮೇಲೆ ನಮ್ಮ ಪಾಂಡಿ, ನಮ್ಮ ಆದಿ ರಮೇಶ ಮತ್ತೆ ಕಿಶೋರ 1,000-3,000 ರೂಪಾಯಿ ಕಳಿಸಿದ್ರು. ಅದಾದ್ಮೇಲೆ ನಮ್ಮ ನೀಲ್ಕಂಠ ಸಹ 5,000 ರೂಪಾಯಿ ನಂದು ಇಲ್ಲಣ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅದಾದ್ಮೇಲೆ ನಮ್ಮ ಮಾಮ ಚಂದ್ರಶೇಖರ್ ಬಾಬು ಇದ್ದಾರೆ. ಯಾಕೆ ನಾನು ನಂದು ಕಾಂಟ್ರಿಬ್ಯೂಷನ್ ಇಲ್ಲ ಇಲ್ಲೇ ಇದ್ದಾರೆ ನಮ್ಮ, ನಾನು ನಂದು ಸ್ವಲ್ಪ ಸೇರಿಸ್ಕೊಂಡ್ರಪ್ಪ ಅಂತಂದ್ರು. ನಾನು ಫೋನ್ ಮಾಡಿದಾಗ ವೇಟ್ ನಮ್ಮ ಬ್ರಿಡ್ಜ್ ಅಲ್ಲಿ ನಿಂತಾ ಇದ್ದೀನಿ ಅಂತ ಹೇಳಿದ್ರು, ನಾನು ಕಳಿಸ್ಕೊಡ್ತೀನಿ ಅಂತಂದ್ರು. ಅವ್ರು ಕಳಿಸಿ ಇದು ಒಂದು ದುಡ್ಡು ಜೊತೆಗೆ ನಮ್ಮ ಜೊತೆಗೆ ನಮ್ಮ ಮಹದೇಶ ಮನೆಯಿಂದನೂ ಗುರುವಂದನ ಮಾಡಿದ್ರೆ ನಾನು 50,000 ಕೊಡ್ತೀನಿ, ಗೆಟ್ ಟುಗೆದರ್ ಮಾಡಿದ್ರೆ 10,000 ರೂಪಾಯಿ ಕೊಟ್ಬಿಡ್ತೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ ಅಂತ. ಅದು ಎಷ್ಟು ಸರಿ
ನನಗೆ ಫೋನ್ ನೈಟ್ 10:30 11 ಗಂಟೆಗೆ ಫೋನ್ ಹೊಡಿತಾರೆ, ಎಲ್ಲಿದೆ ಮಾಡ್ಬೇಕು ನಿಲ್ಸಂಗಿಲ್ಲ ಅಂತ ಅವರು ಆತ್ಮಪೂರ್ವಕ ಅಭಿಮಾನ ಪೂರ್ವಕವಾಗಿ ಪ್ರೀತಿಯಿಂದ ಹೇಳಿದ. ಅವರು 10,000 ರೂಪಾಯಿ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತಂದ್ರೆ ಈಗ ಕಾರ್ಯಕ್ರಮ ಈಗ ಮಿನಿಮಮ್ ಅಂತಂದ್ರೂ ನಾವು ಸಣ್ಣದಾಗಿ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೂ 1 ಲಕ್ಷ ರೂಪಾಯಿ ಈಗ ಇಲ್ಲಿ ಮಾಡ್ತೀವಲ್ಲ 1 ಲಕ್ಷ ಕ್ರಾಸ್ ಆಗ್ತದೆ. ನಾವು ಹೇಳಿದ್ವಿ ನಾಳೆಗೆ ಗ್ರೂಪ್ ಏನ್ ಹಾಕ್ಬಿಡಪ್ಪ ಅಂತ, ಯಾರ ಕೊಡೋರು ಇಷ್ಟ ಕೊಡ್ಲಿ, ಇಲ್ದರು ಯಾರೋ ಇರೋರು ಹಾಕಿ. ಈಗ ಆಕ್ಚುಲಿ ಒತ್ತಾಯಪೂರ್ವಕ ಹೋಗಿ ನಾವು ಕೇಳಿ ಮಾಡೋದು ಮೊದಲಿಂದ ಅಪೋಸ್ ನನಗೆ ಇಷ್ಟ ಇಲ್ಲ. ಈ ದುಡ್ಡು ಕೊಡ್ಬೋದು, ಕೇಳಿಸ್ಕೊಳ್ಳೋದು ಬಹಳ ಕಷ್ಟ, ಹಿಂಸೆ. ಮನಸ್ಫೂರ್ತಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳು ಸಹ ಇದೇ ರೀತಿ ಈಗ ಒಬ್ಬರಿಗೆ ಅಥವಾ ಶಿವಗಾಗ್ಲಿ, ನನಗಾಗ್ಲಿ ಅಥವಾ ಆದಿ ರಮೇಶ್ಗಾಗ್ಲಿ, ಕಿಶೋರ್ಗಾಗ್ಲಿ ಯಾರು ಒಬ್ಬರ ಮೇಲೆ ಅಷ್ಟೊಂದು ಏರೋದು ಒಳ್ಳೆಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಜನ ಎಲ್ಲಾರು ಕಡ್ಡಾಯವಾಗಿ ಕೊಡ್ರಿ ಅಂತ ಕೇಳೋದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾರು ಅನುಕೂಲ ಇದೆ, ದೇವರು ಅನುಕೂಲ ಕೊಟ್ಟಿದ್ದಾರೆ ಅಂತವರೆಲ್ಲ ಸೇರಿ ಇದು ಯಾರನ್ನು ಮೆಚ್ಚಿಸಲಿಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮ. ನಾವೇನೋ ಡಬಲ್ ಕ್ಲಾಸ್ ಗ್ರೇಡ್ ತಗೋಬೇಕು ಅಂತ ಮಾಡ್ತಾ ಇಲ್ಲ, ಅಥವಾ ನಮ್ಗೆ ಯಾವ್ದೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಪ್ರಮೋಷನ್ ಬರುತ್ತೆ ಅಂತ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ನಾವೆಲ್ಲ ಖುಷಿಯಿಂದ ಬಂದು ಒಂದು ದಿನ ನಮ್ಮ ಕಷ್ಟ ನೋವುಗಳನ್ನ ಮರೆತು ಇಲ್ಲಿ ಎಂಜಾಯ್ ಮಾಡಿ ಸಂತೋಷವಾಗಿ ಹೋಗ್ತಕ್ಕಂಥ ಕಾರ್ಯಕ್ರಮ ಮಧು ವೈಭವ. ಮಧು ಅಂದ್ರೆ ಜೇನು ಸಿಹಿ ಇರ್ತಲ್ಲ, ಆ ರೀತಿ ಈ ಕಾರ್ಯಕ್ರಮ ಇರಬೇಕು. ಒಂದು ಯಾರಿಗೂ ನಮ್ಮ ಆದೇಶ ಹೇಳ್ತಿದ್ದ ಯಾರಿಗೂ ಹೊರಟಾಗಬಾರ್ದು, ಹೊರಟೆ ಯಾರಿಗೂ ಆಗಲ್ಲ, ಸಾಧ್ಯನೇ ಇಲ್ಲ. ಯಾರಿಗೂ ಹೊರಟು ಮಾಡಿ ಸಾಧನೆ ಮಾಡೋದೇನಿದೆ ನಮ್ಮ ಆದೇಶ, ಒಬ್ರು ಹೊರಟು ಮಾಡಿ ಸಾಧನೆ ಮಾಡೋದೇನಿದೆ, ಏನೂ ಇಲ್ಲ. ಹಾಗಾಗಿ ನಾವೆಲ್ಲ ಒಂದೇ, ನಾವೆಲ್ಲ ಸ್ನೇಹಿತರೆಲ್ಲ ಒಂದೇ. ಮುಂದಿನ ಕಾರ್ಯಕ್ರಮಗಳು ಯಾರು ಹೇಳ್ತಾ ಇದ್ರು ಹಿಂಗೆ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಕಿಶೋರ್ ಹೇಳ್ತಿದ್ದ, ಏನಾಯ್ತು ಅದ್ರ ಪಕ್ಕವಾಗಿ ಸೊನ್ನೆ ಸೇರಿಸು 50 ನಮ್ಮ ಶ್ರೀನಿವಾಸ್ ಹೇಳ್ತಾ ಇದ್ದ, ಇನ್ನೂ ಹೆಚ್ಚಿಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಡ್ಸ್ಕೊಂಡು ಹೋಗೋಣ ಮುಂದೆ. ಇದೇ ರೀತಿ ಆರ್ಥಿಕ ಏನು ಅನುಕೂಲ ಇರ್ತಕ್ಕಂಥವ್ರು ಹೇಳ್ತೀನಿ ಈಗ ಸೂರ್ಯ ಮಾಡಲಿ. ಹಾಗಾಗಿ ದಯಮಾಡಿ ವೇದಿಕೆ ಈಗ ಸೂಕ್ತ ಸಮಯ ಇದೆ. ದಯಮಾಡಿ ನೀವು ಯಾರಾದ್ರೂ ಮುಂದೆ ನಾವು ಸ್ಪಾನ್ಸರ್ಸ್ ಮಾಡ್ತೀವಿ ಅಂತಕ್ಕಂಥದ್ದಿದೆ. ಒಬ್ಬರಿಗೆ ಏನೋ 10,000 ಆದ್ರೆ ಯಾರೋ ಶಿವ ನಾವೇ ಒಂದ್ಸರಿ ನಾವು 3-4 ಸರಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಣ್ಣಪುಟ್ಟ ಕಾಂಟ್ರಿಬ್ಯೂಷನ್ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ದಯಮಾಡಿ ಒತ್ತಾಯಪೂರ್ವಕವಾಗಿ ನಾವು ಕೇಳ್ತಾ ಇಲ್ಲ. ನಿಮ್ ಕಡೆ ಎಷ್ಟಾಗುತ್ತೋ ಅಷ್ಟು ಕೊಡು ಚಂದಿ ಕೊಡು ಫಸ್ಟ್. ನೋಡಿ, ದುಡ್ಡು ಕೇಳಿರೋದು ಬರ್ದಂಗಿರಲ್ಲ ಅಂತ, ಬರ್ದಂಗಿರಬಾರ್ದು ಅಂತ ನಮ್ಮ ಮೇಡಮ್ ಹೇಳ್ತಾ ಇದ್ದಾರೆ. ಹಾಗಾಗಿ ದುಡ್ಡಿನಿಂದ ಸ್ನೇಹಿತರನ್ನ ಅಳಿಯೋದಾಗ್ಲಿ ಅವೆಲ್ಲ ಆಗೋದು ಬೇಡ. ನಿಮ್ಮ ಮನಸ್ಫೂರ್ತಿಯಾಗಿ ಅನುಕೂಲ ಇರ್ತಕ್ಕಂಥವ್ರು ಇಂಥವ್ರಿಗೆ ಸಹಾಯ ಮಾಡಿದ್ರೆ ಇದು ಮಿನಿಮಮ್ 1 ಲಕ್ಷ ರೂಪಾಯಿ ಕನಿಷ್ಠ ಬರ್ತದೆ. ಒಬ್ಬರ ಮೇಲೆ ಖಂಡಿತ ಆಗೋದು ಬೇಡ. ಎಲ್ಲ ಒಂದು 10 ಜನ 8 ಜನ ಒಬ್ಬೊಬ್ರು 10,000 ಮತ್ತು 20 ಜನ 2,000 5,000 3,000 ಹಾಕೊಂಡು ಎಲ್ಲ ಒಂದು ಕಲೆಕ್ಟಿವ್ ಮಾಡಿ ಇನ್ನ ಸ್ವಲ್ಪ ಶಾರ್ಟೇಜ್ ಬಂದ್ರೆ ಇನ್ನೇನು ಶಿವು ನಾನು ಇರೋದು ಇನ್ಯಾರ ನಮ್ಮ ಶ್ರೀನಿವಾಸ್ ಇರೋದು ಏನು ಹಲವಾರು ಈಗಾಗಲೇ ನಮ್ಮ ನಾಗೇಂದ್ರ ಪ್ರಸಾದ್ ಊಟ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ನಾಗೇಂದ್ರ ಕುಮಾರ್ ಹೇಳಿದ್ರು, ಅದಕ್ಕೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಸ್ಪಾನ್ಸರ್ ಮಾಡ್ತೀನಮ್ಮ ಅಂತ. ಅಗತ್ಯವಾಗಪ್ಪ, ತುಂಬಾ ಸಂತೋಷ, ಮನಸ್ಫೂರ್ತಿಯಾಗಿ ನೀವು ಬಂದು ದಯಮಾಡಿ ಮಾಡ್ಬೋದು ಅಂತ ಹೇಳಿದ್ವಿ. ಹಾಗಾಗಿ ಎಲ್ಲರೂ ಅವ್ರಿಗೆ ಒಂದು ಚಪ್ಪಾಳೆ ಮುಖಾಂತರ ಅಭಿನಂದಿಸೋಣ. ಈಗ ನಮ್ಮ ಮಾಮ ಚಂದ್ರು ಮೈಕ್ ಕೊಡು ಫಸ್ಟ್, ಮೈಕ್ ಕೊಡು. ತಿಳ್ಕೊಡ್ತೀನಿ. ನಮ್ಮ ಮಾಮ ಚಂದ್ರು ಮಾತಾಡ್ತಿದ್ದಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ತಂದೆ ತಾಯಿ ಸೇವೆ ಮಾಡೋದು ಮಕ್ಕಳಿಗೆ ಎಷ್ಟು ಪುಣ್ಯವೋ ಅದೇ ರೀತಿ ಈ ಮಧು ವೈಭವ ಈ 1989ನೇ ಬ್ಯಾಚು ಈ ಕಾರ್ಯಕ್ರಮ ಮಾಡೋದು ಅಷ್ಟೇ ಒಂದು ಪುಣ್ಯ. ಯಾಕೆಂದ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಓದಿ ಎಲ್ಲೋ ಬೆಳೆದು ಇವತ್ತು ನಾವು ವರ್ಷಕ್ಕೊಂದ್ಸಲ ಸೇರ್ತಾ ಇದ್ದೀವಿ ಅಂದ್ರೆ ನಾವೇ ಗ್ರೇಟ್. 100% ನಾವೇ ಗ್ರೇಟ್. ಅದು ಸ್ವಲ್ಪ ಅಲ್ಲ. ಯಾಕೆ ಗೊತ್ತಾ, ಈ ಒಂದು ಸಂಸಾರದ ಜಂಜಾಟ, ವ್ಯವಹಾರದ ಜಂಜಾಟ, ಒಬ್ಬೊಬ್ರಿಗೆ ಒಂದು ಟೆನ್ಷನ್ನು, ಬೆಳಕರಿಗೆ ಒಂದು ಟೆನ್ಷನ್ನು, ಆದ್ರೆ ಅದನ್ನೆಲ್ಲ ಬದಿಗೊತ್ತಿ ದುಡ್ಡು ಬಿಡಿ, ನಾವೇನು ಇಲ್ಲಿ ಕೊಡೋದು ಅದೇನು ನಿಮ್ಗೂ ಗೊತ್ತು, ಅದೇನು ಇದಲ್ಲ ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಇಲ್ಲಿ ಸೇರ್ತಾ ಇದ್ ನೋಡಿ, ಅದರಷ್ಟು ಗ್ರೇಟ್ ಇನ್ಯಾವುದೂ ಇಲ್ಲ. ಆದ್ರಿಂದ ಇಂಥವೆಷ್ಟೇ ವೈಭವ ಮಾಡಿ ಪ್ರತಿ ಕಾರ್ಯಕ್ರಮಕ್ಕೂ ನನ್ನಿಂದ 25 ಒಂದು ಕಾರ್ಯಕ್ರಮಕ್ಕಲ್ಲ, ಇನ್ನೆಷ್ಟು ಕಾರ್ಯಕ್ರಮ ಮಾಡಿದ್ರು 25,000 ವೈಯಕ್ತಿಕವಾಗಿ ಕೊಡ್ತಾ ಇದ್ದೀನಿ. 100% ನಮ್ಗೆಲ್ಲ ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡೋಣ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ ದಯವಿಟ್ಟು ಮಾಡಿ, ಸ್ನೇಹಿತರು ಸೇರೋಣ. ಇವತ್ತು ಸ್ನೇಹಿತರು ಬೆಲೆ ಏನು ಅಂತ ಗೊತ್ತಿದೆ, ಯಾವ್ಯಾವ ಟೈಮಲ್ಲಿ ಕಷ್ಟಕ್ಕೆ ಹೆಂಗೆ ಆಗ್ತಾರೆ ಅಂತ ಒಬ್ಬೊಬ್ರಿಗೆ ಅನುಭವ ಆಗಿರ್ತೈತೆ. ಅದು ಬೇರೆ ಹೋದಾಗ ನಮ್ಗೆ ಅರ್ಥ ಆಗಲ್ಲ. ಹುಟ್ಟೂರಲ್ಲಿ ಇರ್ತೀವಿ ನೋಡಿ, ಹುಟ್ಟೂರಲ್ಲಿ ಉಳಿದು ಹುಟ್ಟೂರಲ್ಲಿ ವ್ಯವಹಾರ ಮಾಡ್ತಿದ್ದಾಗ ಅವಾಗ ಗೊತ್ತಾಗ್ತದೆ ಸ್ನೇಹಿತರು ಬೆಲೆ ಅಂತೇಳಿ. ಆದ್ರಿಂದ ಈ ಒಂದು ಮಧು ವೈಭವ ಕಾರ್ಯಕ್ರಮಕ್ಕೆ ನನ್ನ ಸಪೋರ್ಟ್ ಯಾವತ್ತೂ ಇರ್ತದೆ. ಇಷ್ಟೇ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆ ಹುಡುಗಿ
ಸ್ನೇಹಿತರಿಂದ ಏನ್ ಅನುಕೂಲ ಆಗತ್ತೆ ಅಂತೇಳಿ ಆತರಿಂದ ನನಗೂ ಒಂದು ಅನುಕೂಲ ಆಯ್ತು. ನಮ್ದು 99 ಇಸ್ವಿಯಲ್ಲಿ ನಮ್ಮ ಮನೆ ವಿಚಾರವಾಗಿ ಬಹಳ ಡಿಸ್ಪ್ಯೂಟ್ ಇತ್ತು. ನಮ್ಮ ಮನೆ ಮುಂದೆ ಯಾರೋ ಪೆಟ್ಟಿಗೆ ಅಂಗಡಿ ಇಕ್ಕಿಸ್ಬಿಟ್ಟಿದ್ರು. ಏನ್ ಮಾಡೋದು ತೆಗಿತಿದ್ದಿಲ್ಲ, ಯಾರು ಸ್ಪಂದಿಸ್ತಾನೆ ಇದ್ದಿಲ್ಲ. ನಾನು ಹಂಗೆ ಓಡಾಡ್ತಿದ್ದೆ. ಇವನು ಅವಾಗ ಯಾಕೋ ಹಿಂಗ್ ಬರ್ತೀಯ ಡೈಲಿ ಮುನ್ಸಿಪಲ್ ಆಫೀಸ್ಗೆ ಅಂತ ನಾನು ಹೇಳ್ದೆ, ಹಿಂಗ್ ಆಗ್ಬಿಡತ್ತಲ್ವ ಅಂದೆ. ತಕ್ಷಣನೇ ಅವಾಗ ಕಲ್ಲೇಶಯ್ಯ ಅಂತ ಚಿಕ್ಕ ಆಫೀಸರ್ ಇದ್ರು, ಸೀದಾ ಕರ್ಕೊಂಡು ಚೇಂಬರ್ ಒಳಗೆ ಹೋಗಿ ಕುಂದಿರಿಸಿ, ನಮ್ಮ ಸ್ನೇಹಿತ ಇವನು ತುಂಬಾ ಒಳ್ಳೆಯವರು ಇವರು, ಸುಮ್ನೆ ಯಾಕೆ ಕಲಿಸ್ತೀರಾ, ಅದೇ ನೋಡ್ಬಿಟ್ಟು ಗೌರ್ಮೆಂಟ್ ಅವ್ರನ್ನ ಕಳಿಸಿ ಎತ್ತಿಸ್ಕೊಡ್ರಿ ಅದು. ಮಾರನೇ ದಿವಸನೇ ಬಂದು ಅವರು ಬೆಳಗಿನ ಅಡುಗೆ ಬೆಳಗ್ಗೆ ಎಲ್ಲ ಎತ್ತಿಸ್ಕೊಡೋದು. ಆತ ನಮಗೆ ಸಹಾಯ ಮಾಡಿದಾರೆ, ನಾನು ಯಾವತ್ತೂ ನೆನೆಸ್ಕೊಂತೀನಿ. ಹಾಗಾಗಿ ಈಗ ಹೇಳಿದ್ರು ನಮ್ಮ ಚಂದ್ರಶೇಖರ್ ಬಾಬು ಪ್ರತಿ ವರ್ಷದಂತೆ 25,000 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಕುಚುಕು ಮಾದೇಶ ಎಲ್ರಿಗೂ ನಮಸ್ತೆಗಳು. ಏ 4:15 ಹೋಗ್ಬೇಕಲ್ಲ. ಏನ್ ಗೊತ್ತಾ, ಇವೆಲ್ಲ ಸ್ನೇಹಿತರಿದ್ದೀರ, ಬಾಲ್ಯದ ಗೆಳೆಯರು, ಆ ಭಾವನೆಗಳು ನಮ್ಮಲ್ಲಿದ್ದಾವೆ. ಅದೇನು ಆರ್ಥಿಕವಾಗಿ ಏನು ಹಚ್ಬೇಕು, ಅದು ಸೆಕೆಂಡ್ರಿ. ನೀವೆಲ್ಲರೂ ಚೆನ್ನಾಗಿರ್ಬೇಕು. ಭಗವಂತ ನಿಮಗೆ ಆರೋಗ್ಯ ಸ್ಥಿತಿ, ಆರ್ಥಿಕ ಸ್ಥಿತಿ ಪ್ರತಿಯೊಬ್ಬರಿಗೂ ಕೊಡಬೇಕು. ಈ ಭೂಮಿ ಮೇಲೆ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೊಡಬೇಕು. ಸತ್ಯನ ಈ ಮಾತು. ಒಂದು ಎರಡನೇದಾಗಿ ಮದುವೆ ವೈಭವ 5, ಆರನೇದು ನಡಿಬೇಕು. ಇದಕ್ಕೆ ಏನ್ ಬೇಕು ನಾನು ಕೊಡುಗೆ ಕೊಡ್ತೀನಿ. ನಾನು ಪರವಾಗಿ ಅದು ಹೇಳೋ ವಿಚಾರ ಅಲ್ಲ, ಅದು ಹೇಳೋ ವಿಚಾರ ಅಲ್ಲ. ಚಂದ್ರಶೇಖರ್ ಹೇಳಿದ್ರು, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಆರ್ಕೆ, ನಮ್ಮ ಶಿವ ಇದ್ದಾರೆ. ಇವೆಲ್ಲ ನಾವು ಬಿಟ್ಕೊಡಕ್ಕಾಗಲ್ಲ. ಇವೆಲ್ಲ ನಾವು ಈ ಬಂಧನ ಇದೆಯಲ್ಲ, ಬಿಟ್ಕೊಡಕ್ಕಾಗಲ್ಲ. ಉಳಿಸ್ಕೊಂಡು ಹೋಗ್ಬೇಕು. ನಾವ್ ಯಾರು ಏನು 100 ಕಾಲ ಬದುಕಿರಲ್ಲ. ಈ ಭೂಮಿ ಇರೋ, ಸೂರ್ಯ, ಈ ಚಂದ್ರ ಇರೋವರೆಗೂ ನಾವೇನು ಬದುಕಕ್ಕಾಗಲ್ಲ. ಉಳಿಸ್ಕೊಂಡು ಹೋಗ್ಬೇಕು. ನಿಜನ ಅಲ್ವಾ? ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ತಮ್ಗೆ ಅಲ್ಲ ತಮ್ಮ ಕುಟುಂಬ ವರ್ಗದವ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಆಶಿಸ್ತೇನೆ. ಹಾಗಾಗಿ ಇದು ಒತ್ತಾಯಪೂರ್ವಕವಾಗಿ ಕೇಳ್ತಕ್ಕಂಥದ್ದಲ್ಲ, ಸ್ವಯಂ ಸ್ಫೂರ್ತಿಯಾಗಿ ಇಷ್ಟವಾಗಿ ಕೇಳ್ತಕ್ಕಂಥ ಕಾರ್ಯಕ್ರಮ. ರಶೀದ್ ಭಯ್ಯ ಕೈ ಎತ್ತಿದ್ದಾರೆ, ಅವರು ಸಹ ನಾವು ಸಹಕಾರ ನೀಡ್ತೀವಿ ಅಂತ. ನಾಗೇಂದ್ರ ಕುಮಾರ್ ಸಹ ಹೇಳಿದ್ದಾರೆ.